ನೋಡಿ, ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಂಪೇಗೌಡರ ಸ್ಥಳಾಂತರದ ಬಗ್ಗೆ, ಇಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದ್ರ ಬಗ್ಗೆ ನಾನು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ರಮೇಶ್ ಅಣ್ಣ ಸ್ಟಾಪ್ ಮಾಡಿಸಿ. ಮಾತಾಡಿ ಸರ್. ಮಾತಾಡ್ತಾವ್ರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಂಪೇಗೌಡರ ಬಗ್ಗೆ, ಕೆಂಪೇಗೌಡರ ಚರಿತ್ರೆಯ ಬಗ್ಗೆ ಮತ್ತು ಕೋಟೆ ಕಂದಕವನ್ನು ಮುಚ್ಚುವ ಬಗ್ಗೆ, ಕೆಂಪೇಗೌಡರ ಶಿಲೆಯನ್ನು ಬದಲಾವಣೆ ಮಾಡ್ತೀವಿ ಎನ್ನುವುದರ ಬಗ್ಗೆ ನಮ್ಮ ಮಾಗಡಿ ಶಾಸಕರು ಬಹಳ ಘಂಟೋಘೋಷವಾಗಿ ಹೇಳ್ತಾ ಇದ್ದಾರೆ. ಮಾಧ್ಯಮಗಳ ದೃಶ್ಯ ಮಾಧ್ಯಮಗಳ ಮುಂದೆ ಇದನ್ನು ಮನಗಂಡಂಥ ಅನೇಕ ಇವತ್ತಿನ ಶಿಕ್ಷಕರ ವೃಂದ ಯಾತಕ್ಕೆ ಮಕ್ಕಳನ್ನು ಕರ್ಕೊಂಡ್ಬಂದು ಮಕ್ಕಳನ್ನು ಕೆಂಪೇಗೌಡರನ್ನ ತೋರಿಸಿ ಕೆಂಪೇಗೌಡರ ನಾಡಲ್ಲಿ ಕೆಂಪೇಗೌಡರು ಇರಬೇಕು ಅಂತ ಮಾತಾಡಬಾರ್ದು ಅನ್ನುವಂಥ ವಿಷಯವನ್ನು ನನ್ನ ಗಮನಕ್ಕೆ ತಂದರು. ನಾನು ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಕೆಂಪೇಗೌಡರು ಒಂದು ಊರಿಗೆ, ಒಂದು ವರ್ಗಕ್ಕೆ, ಒಂದು ಇದಕ್ಕೆ ಸೀಮಿತವಾಗಿಲ್ಲ. ಎಲ್ಲರಿಗೂ ಸ್ವತಂತ್ರ ಇದೆ. ನೀವು ಬನ್ನಿ, ಕೆಂಪೇಗೌಡರು ಉಳಿಸ್ಬೇಕು ಅನ್ನೋ ನಿಮ್ಮ ಅಭಿಪ್ರಾಯ ಮಕ್ಕಳಲ್ಲಿ ಮೂಡಿದೆಯಲ್ಲ, ಅದಕ್ಕಿಂತ ದೇವರ ಆಶೀರ್ವಾದ ಇದ್ದರೆ ಖಂಡಿತ ಬನ್ನಿ, ಅದನ್ನು ಮಾಡಿ. ನಾನು ಸಹ ಇಲ್ಲಿ ಬರ್ತೀನಿ, ನಿಮ್ಮ ಕಾರ್ಯಕ್ರಮ ನೋಡಿ ನಾನು ಒಬ್ಬ ಸಂತೋಷ ಪಡ್ತೀನಿ ಅಂತ ಬಂದದ್ದು. ಇದು ನಾನು ಆಯೋಜನೆ ಮಾಡಿ ಇದನ್ನು ಮಾಡಬೇಕು ಅಂತ ಕಾರ್ಯಕ್ರಮ ಅಲ್ಲ. ಹಾಗಾಗಿ ಆ ಮಕ್ಕಳ ಹೃದಯದಲ್ಲಿದೆ ಕೆಂಪೇಗೌಡರು, ಸುಂದರವಾದ ಕೆಂಪೇಗೌಡರ ಮೂರ್ತಿ ಇದೆ, ತೆರವು ಮಾಡಬಾರ್ದು. ಇದು ಎಲ್ಲರ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಇರುವಂಥ ಅಭಿಪ್ರಾಯ. ಅದನ್ನು ಮನಗಂಡು ಇವತ್ತು ಇಲ್ಲಿವರೆಗೂ ತಮ್ಮ ಜೊತೆಯಲ್ಲಿ ನಾನು ಮಾಧ್ಯಮ ಮಿತ್ರನಾಗಿದ್ದೇನೆ. ನಾನು AKG TV 360 ಒಂದು ಚಾನಲಿನ ಒಬ್ಬ ಸದಸ್ಯನಾಗಿ ಬಂದಿದ್ದೀನಿ, ಇಲ್ಲಿ ಒಬ್ಬ ಹೋರಾಟಗಾರನಾಗಿ ಬಂದಿಲ್ಲ. ಹಾಗಾಗಿ ನಿಮ್ಮ ಜೊತೆಯಲ್ಲಿದ್ದೆ. ನಿಮ್ಮ ಕೇಳಿರೋ ಪ್ರಶ್ನೆ ನಾನು ನಿಮ್ಮಲ್ಲಿ ಗೊಂದಲ ಇತ್ತು, ಇದನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋ ಅದಕ್ಕೆ ಒಂದು ತೆರೆಯನ್ನು ಎಳೆದಿದ್ದೀನಿ. ಇದರಲ್ಲಿ ನಮ್ಮ ಯಾವುದೂ ಪಾತ್ರ ಇಲ್ಲ. ಮಕ್ಕಳು, ಶಿಕ್ಷಕರು, ಶಿಕ್ಷಕಿಯರು ಇವತ್ತು ಕೆಂಪೇಗೌಡರ ಇತಿಹಾಸ ಉಳಿಬೇಕು, ಕೆಂಪೇಗೌಡರ ಮಣ್ಣಲ್ಲಿ ಕೆಂಪೇಗೌಡರು ಉಳಿಬೇಕು, ಕೆಂಪೇಗೌಡರ ಇತಿಹಾಸ ಚರಿತ್ರವಾಗಿ ಬೆಳಗಬೇಕು, ಇದು ಶಾಶ್ವತವಾಗಿ ಇಲ್ಲೇ ನೆಲೆಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಅದಕ್ಕೆ ಅವ್ರ ಮಕ್ಕಳಿಗೆ, ಅವ್ರು ಬಂದಂಥ ಎಲ್ಲ ಶಿಕ್ಷಕರಿಗೆ ಮತ್ತು ನಮ್ಮ ಬಂಧು ಬಳಗಕ್ಕೆ, ಹಿರಿಯರಿಗೆ, ಚಿಂತಕರಿಗೆ, ಹೋರಾಟಗಾರರಿಗೆ, ನನ್ನನ್ನು ಬೆಂಬಲಿಸಿದಂಥ ಎಲ್ಲರಿಗೂ ಮಾಧ್ಯಮ ಧನ್ಯವಾದಗಳನ್ನು ಸಮರ್ಪಿಸಿ ನಾನು ಮಾತು ಮುಗಿಸ್ತೀನಿ. ಮಕ್ಕಳನ್ನ ಬಳಸ್ಕೊಂಡಂಗಿಲ್ಲ ಈ ಹೋರಾಟಕ್ಕೆ ಅಂತ ಇದು ಮಾಡಿದ್ದಾರೆ ಸರ್. ಶಿಕ್ಷಕರು ಹೆಂಗ್ ಕರ್ಕೊಂಡ್ಬಂದ್ರು ಮಕ್ಕಳನ್ನ ಭಾನುವಾರ ಅಂತ ಇದ್ದಾರೆ ನೋಡಿ. ರಜಾದಿಂದಲೇ ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ರಜಾ ಹಾಕ್ಸಿ, ಮಕ್ಕಳಿಗೆ ಕೇಳಿ ಶಾಲೆಗೆ ರಜಾ ಹಾಕ್ಸಿ, ಅವ್ರಿಗೆ ಸರ್ಕಾರದ ಮತ್ತು ಅಧಿಕಾರಿಗಳ ಧಮಕಿ ಕೊಟ್ಟು ಮಕ್ಕಳನ್ನ ಕರೆಸಿ ಪ್ರತಿಭಟನೆಗೆ ನಿಲ್ಲಿಸಿದರೆ ಅದು ಅಪರಾಧ. ಮಕ್ಕಳಿಗೆ ದೇವರ ಸಮಾನ ಮಕ್ಕಳು ವಾಲಂಟಿಯರ್ ಕೆಂಪೇಗೌಡರ ಶಿಲೆ ಉಳಿಬೇಕು ಅಂತೇಳಿ ಇಲ್ಲಿ ಡ್ರೆಸ್ ಹಾಕೊಂಡು ಮೆರವಣಿಗೆ ಯಾರೂ ಬಂದಿಲ್ಲ. ವೀಕ್ಷಣೆ ನೋಡೋದಕ್ಕೆ ಇವತ್ತು ಮಾಗಡಿಗೆ ಬಂದಿದ್ದಾರೆ, ಕೆಂಪೇಗೌಡರ ಶಿಲೆಯನ್ನು ನೋಡಿದ್ದಾರೆ, ಇಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ಅವರು ಇಲ್ಲೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ಶಾಲೆಗೂ ಮತ್ತು ಶಿಕ್ಷಕರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ಸ್ವತಂತ್ರ ಭಾರತ, ಎಲ್ಲರಿಗೂ ಮಾತನಾಡುವ ಹಕ್ಕಿದೆ, ಕೇಳುವ ಹಕ್ಕಿದೆ. ತಪ್ಪು ಅನ್ನೋದ ಗಮನಾರ್ಥ ಬಂದಾಗ ಅವರನ್ನು ಕೇಳುವಂಥ ಪ್ರಶ್ನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ. ಎಲ್ಲೆಲ್ಲಿಂದ ಬಂದಿದೆ? ಎಲ್ಲ ನಮ್ಮ ಮಾಗಡಿ ತಾಲೂಕು ಸುತ್ತಮುತ್ತ. ಸೊ ಇವಾಗ ಇದು ಪ್ರಕರಣ ಕೋರ್ಟಲ್ಲಿ ನಡೀತಾ ಇದೆ, ಅದು ಏನಾಯಿತು ಅನ್ನೋದು ಶಾಸಕರು ಹೇಳಿದ್ರು ಎಲ್ಲ ನಮ್ಮ ಕಡೆ ಆಗೋಗ್ಬಿಟ್ಟದೆ ಅಂತ. ಅದು ಎಲ್ಲಾಗಿದೆಯೋ ಗೊತ್ತಿಲ್ಲ. ನ್ಯಾಯಾಲಯದ ತೀರ್ಪು ಬಂದ ನಂತರ ಅದರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಈಗ ಯಾವ ಹಂತದಲ್ಲಿದೆ ಸರ್? ಇವತ್ತು ಇದೇ ತಿಂಗಳು 23ಕ್ಕೆ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಸಮಯವನ್ನು ನಿಗದಿಯನ್ನು ಮಾಡಿದ್ದಾರೆ, ಕೆಲವು ದಾಖಲೆಗಳನ್ನು ಕೇಳಿದ್ದಾರೆ. ಅದಾದ ನಂತರ ಯಾವ ಬೆಳವಣಿಗೆ ಆಗ್ತದೆ ಅಂಥೇಳಿ ನ್ಯಾಯಮೂರ್ತಿಗಳು ನಮಗೆ ಆದೇಶ ಕೊಡುವ ತನಕ ನಾವು ಯಾವುದೇ ವಿಚಾರವಾಗಲಿ ಏನು ನಡೀತಿದೆ ಅನ್ನೋಕ್ಕಾಗಲಿ ಅದನ್ನು ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಆ ತಪ್ಪಿಗೆ ನಾವು ಕೋರ್ಟಿಗೆ ಗೌರವವನ್ನು ಕೊಡ್ತೀವಿ, ನ್ಯಾಯಾಲಯಕ್ಕೆ ಗೌರವವನ್ನು ಕೊಡ್ತೀವಿ. ಅಲ್ಲಿವರೆಗೂ ಸಮಯ ಇದೆ. 23 ಆದ ನಂತರ ಏನಾಗುತ್ತೆ ತಿಳ್ಕೊಂಡು ನಿಮಗೆ ಆ ಮಾಹಿತಿಯನ್ನು ಕೊಡ್ತೀನಿ. ಏನು ಹಿಂದೆ ಎಲ್ಲ ಆಗಿದೆ ಅಂತ ಹೇಳಿಕೊಂಡು ಪ್ರಚಾರ ತಗೋತಾ ಇದ್ದಾರಲ್ಲ, ಎಲ್ಲ ಆದಮೇಲೆ ಕೋರ್ಟ್ ಇರಲ್ಲ ಅಲ್ವಾ? ಇದೊಂದು ಸಣ್ಣ ಎಕ್ಸಾಂಪಲ್ಲು. ಹಾಗಾಗಿ ಅದು ನಡೆದು ಬಂದ ಹಾದಿ, ಅದನ್ನು ಕೇಳೋವಂಥ
ಒಂದು ವ್ಯಕ್ತಿತ್ವವನ್ನು ಮತ್ತು ಸಮಾಜಕ್ಕೆ ಒಳ್ಳೆ ತಿಳಿಸುವಂಥದ್ದನ್ನ ಇಲ್ಲ ಇದು ಸರಿ ತಪ್ಪುಗಳು ನಡೀತದೆ ಅಂತ ಹೇಳೋದಕ್ಕೆ ಇವತ್ತು ನಾನು ಒಬ್ಬ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಒಬ್ಬ ಅಧ್ಯಕ್ಷನಾಗಿ ಇವತ್ತು 25 ವರ್ಷಗಳ ನಿರಂತರ ಸೇವೆಯನ್ನು ಮಾಡ್ತಾ ಈ ಮಣ್ಣು ಗಂಡು ಮೆಟ್ಟಿದ ನಾಡಿರಬೇಕು, ಮಹಾಸ್ವಾಮಿಗಳ ಪುಣ್ಯ ಭೂಮಿಲಿ ದಾನ ಧರ್ಮಗಳು ನಡೀಬೇಕು, ಅನ್ನದಾಸೋಹ ನಡೀಬೇಕು, ಅವರ ಮಣ್ಣಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಈ ಮಣ್ಣಲ್ಲಿ ಹುಟ್ಟಿರೋದು ನಾನು 7 ಜನ್ಮದ ಪುಣ್ಯ. ಆ ಪುಣ್ಯಕ್ಕೆ ಫಲವಾಗಿ ನಾನು ಆ ಕೆಂಪೇಗೌಡರ ವಂಶಜನಾಗಿ ಇವತ್ತು ಅವರ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತೀನಿ. ಧರ್ಮಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಕೆಂಪೇಗೌಡರ ಕೋಟೆ ಪುತ್ಥಳಿ ಉಳಿವಿಗೋಸ್ಕರ ಹೋರಾಟ. ಇಲ್ಲಿ ಯಾವ ರಾಜಕಾರಣ ಇಲ್ಲ, ವೈಯಕ್ತಿಕ ದ್ವೇಷ ಇಲ್ಲ, ಯಾರ ಮೇಲೆ ಯಾವ ಅಸಮಾಧಾನ ಇಲ್ಲ, ಯಾರಿಗ್ಯಾರು ಕೊಡೋದಿಲ್ಲ, ಯಾರ್ಯಾರು ತಗೊಳ್ಳೋದು ಇಲ್ಲ, ಅಥವಾ ಕೊಡೋದಿದ್ರು ಕೊಡದೇ ಇದ್ರು ಬೇಡ ಅನ್ನೋ ಒಂದು ಮಾತು ಹೇಳಿ. ಸರ್, ಈಗ ಹೈಕೋರ್ಟ್ ಮನವಿ ಏನಂತ ಹೋಗಿದ್ರು ಸರ್? ಹೈಕೋರ್ಟ್ಗೆ ಏನಂತ ಹೋಗಿದ್ರು ಸರ್? ಕೆಂಪೇಗೌಡರ ಪುತ್ಥಳಿಯನ್ನು ಸ್ಥಳಾಂತರ ಮಾಡಬಾರ್ದು, ಇಷ್ಟೇ. ಅದಕ್ಕೆ ಕೆಲವು ದಾಖಲೆಗಳನ್ನು ಕೇಳಿದ್ದಾರೆ. ನಮ್ಮ ನ್ಯಾಯವಾದಿಗಳು ಅದನ್ನು ಮಂಡನೆಯನ್ನು ಮಾಡಿದ್ದಾರೆ. ಸರ್ಕಾರದಿಂದ ಅವರು ನೇಮಿಸಿದ್ದ ಲಾಯರು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರು ಅದನ್ನು ವಾದ ವಿವಾದ ಮಾಡ್ತಾ ಇದ್ದಾರೆ. ನೋಡೋಣ ತೀರ್ಪು ಹೇಗೆ ಬರ್ತದೆ, ಅದರ ಮೇಲೆ ನಾವು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ. ಯಾರು ಮಾತಾಡಬೇಡಿ. ತಾವರೆಕೆರೆಯಿಂದ ಬಂದಿದ್ದೀವಿ. ಇಲ್ಲಿ ಪ್ರತಿಮೆಯನ್ನು ಸ್ಥಳೀಕರಿಸಿ ಅಂತ ಹೇಳಿ ಗೊತ್ತಾಯಿತು. ಆಗ ನಾವು ಮತ್ತು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಟ್ರಿಪ್ ಅಂತ ಹೇಳಿ ನಾವೆಲ್ಲ ಇಲ್ಲಿಗೆ ಬಂದು ಕೆಂಪೇಗೌಡ ಪ್ರತಿಮೆ ತೆಗೆದುಬಿಟ್ರೆ ಮುಂದಿನ ದಿವಸದಲ್ಲಿ ನಾವು ನೋಡ್ಲಿಕ್ಕಾಗೋದಿಲ್ಲ. ಅದು ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ನಾವೆಲ್ಲರೂ ಒಂದು ಸಲ ಮಕ್ಕಳನ್ನ ತೋರಿಸೋಣ, ಕೆಂಪೇಗೌಡರು ಇವರೇ, ಕೆಂಪೇಗೌಡರು ಮಾಡಿ ಕಟ್ಟಂಥವ್ರು ಅಂತೇಳಿ ತೋರಿಸೋಣ ಅಂತೇಳಿ ಬಂದು ಹಾಗೆ ಕೆಂಪೇಗೌಡರು ಪ್ರತಿಮೆಯನ್ನು ತೆಗಿಬಾರ್ದು, ಕೆಂಪೇಗೌಡರು ಪ್ರತಿಮೆ ಇಲ್ಲೇ ಇರಬೇಕು ಅಂತೇಳಿ ನಮ್ಮೆಲ್ಲರದ್ದು ಬೇಡಿಕೆ ಇದೆ. ಕೆಂಪೇಗೌಡರು ಆಳ್ವಿಕೆ ಮಾಡಿದಂಥವ್ರು ಹಾಗೂ ಬೆಂಗಳೂರನ್ನ ಕಟ್ಟಿದಂಥವ್ರು, ಮತ್ತು ಬೆಂಗಳೂರಲ್ಲಿ ಕೆರೆ ಕಟ್ಟೆಗಳನ್ನ, ದೇವಸ್ಥಾನಗಳನ್ನ, ಗುಡಿಗಳನ್ನ ಕಟ್ಟಿದಂಥವ್ರು, ಹಾಗೂ ಗುರುಕುಲಗಳನ್ನ ಮಾಡಿದಂಥವ್ರು ಕೆಂಪೇಗೌಡರು. ಅಂಥವ್ರಿಗೆ ನಮ್ಮಂಥ ಯುವಕರುಗಳೆಲ್ಲ ಮಾದರಿ ಆಗಬೇಕು. ಕೆಂಪೇಗೌಡರು ಒಂದು ಇದು ನೋಡಿ ಇತಿಹಾಸ ಓದಿ ನಮ್ಮಂಥವ್ರು ಕೆಂಪೇಗೌಡರಂತೆ ಆಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂಥದ್ದನ್ನ ಹೇಳಿ ಮಾಗಡಿಯಲ್ಲಿ ಕೆಂಪೇಗೌಡರಿಗೆ ಆಳ್ವಿಕೆ ಮಾಡಿದಂಥ ಸ್ಥಳದಲ್ಲಿ ಕೆಂಪೇಗೌಡರಿಗೆ ಅವಕಾಶ ಇಲ್ಲ ಅಂತ ಅಂದರೆ ಇನ್ಯಾರಿಗೆ ಅವಕಾಶ ಕೊಡ್ತೀರಾ? ಕೆಂಪೇಗೌಡರು ಇರುವಂಥ ಭೂಮಿಲಿ ಕೆಂಪೇಗೌಡರಿಗೆ ಅವಕಾಶ ಕೊಡಿ ಫಸ್ಟು, ಆನಂತರ ಬೇರೆಕ್ಕೆ ಇದು ಮಾಡಿ. ನಿಮ್ಮ ರಾಜಕೀಯಗಳಿಗೆ ಇದು ತರಬೇಡಿ, ದಯಮಾಡಿ ಯಾರು ರಾಜಕೀಯ ತರಬೇಡಿ. ಮತ್ತು ಕೆಂಪೇಗೌಡರ ಪ್ರತಿಮೆಯನ್ನೇನಾದರೂ ಇಲ್ಲಿ ಇದು ಮಾಡಿದ್ರೆ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ದೊಡ್ಡ ಅನ್ಯಾಯವಾದಂತೆ, ಒಕ್ಕಲಿಗ ಜನಾಂಗಕ್ಕೆ ಕೆಲಸ ಇದ್ದಂತೆ ಕೆಂಪೇಗೌಡರು ಜನಾಂಗಕ್ಕೂ ಮತ್ತು ನಮ್ಮ ನಾಡಿನ ಜನರಿಗೂ ದೊಡ್ಡ ಅವಮಾನ ಆದಂತೆ. ಮತ್ತು ಇಲ್ಲಿನ ಎಲ್ಲರೂ ಸಹ ನಮ್ಮ ಗೌಡರು ಇದ್ದಿರೋದು, ಒಕ್ಕಲಿಗ ಜನಾಂಗರು ಜಾಸ್ತಿ ಪ್ರಭಾವಗಳಿರೋದ್ರಿಂದ ಕೆಂಪೇಗೌಡರಿಗೆ ಅವಮಾನ ಆಯ್ತದೆ. ಈ ಅವಮಾನವನ್ನು ನಾವೆಲ್ಲರೂ ಸೇರಿ ಅದು ಕೆಂಪೇಗೌಡರ ಪ್ರತಿಮೆ ಇಲ್ಲೇ ಇರಬೇಕು ಅಂತೇಳಿ ನಾವೆಲ್ಲರೂ ಹೋರಾಟ ಮಾಡ್ತಿದ್ದೇವೆ. ಎಲ್ಲ ಶಾಲಾ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ. ಆ ಶಾಲಾ ಮಕ್ಕಳಿಗಾದರೂ ನೀವೆಲ್ಲರೂ ಒಂದು ಮನವೊಲಿಸ್ಕೊಂಡು ಕೆಂಪೇಗೌಡರ ಪ್ರತಿಮೆ ಇಲ್ಲೇ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೈ ಮುಗಿದು ಕೇಳ್ಕೊತೇವೆ. ಕೆಂಪೇಗೌಡರ ಪ್ರತಿಮೆಗೆ ಇಲ್ಲೇ ಇರಲಿ ಅಂತ ನಾವು ಇನ್ನೊಂದ್ಸತಿ ಮತ್ತೊಮ್ಮೆ ಕೇಳ್ಕೊತೀವಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಸರ್, ತಮ್ಮ ಹೆಸರು? ಅಂತ ಯಾವ ಶಾಲೆ ಸರ್? ತಾವರೆಕೆರೆ. ಸ್ಕೂಲ್ ಹೆಸರು? ಶಾಲೆ ಗುರುಕುಲ. ಕೆಂಪೇಗೌಡರು ಬೆಳಗಲಿ, ಉಳಿಯಲಿ ಉಳಿಯಲಿ, ಬೆಳಗಲಿ ಬೆಳಗಲಿ, ಬೆಳಗಲಿ ಬೆಳಗಲಿ, ಕೆಂಪೇಗೌಡರು ಬೆಳಗಲಿ, ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರಿನ ಮಾತು
ಕೆಂಪೇಗೌಡ ಪ್ರತಿಮೆನ ತೆಗಿತಾರೆ ಮತ್ತೆ ಮುಂದೆ ನಮ್ಮ ಒಂದೇ ಟ್ರಿಪ್ ಅಂತ ಹೇಳಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಅವರು ರಾಜಕೀಯ ಮಾತಾಡ್ತಾರೆ. ಹಾಗಾಗಿ ರಾಜಕೀಯ ತರೋದು ಬೇಡ. ಇದು ನಮ್ಮ ಜನಾಂಗದ ಕೆಲಸ. ಕೆಂಪೇಗೌಡರು ಮತ್ತೆ ನಾಡಿಗೆ ಮಾದರಿ ಆದಂಥವ್ರು ಕೆಂಪೇಗೌಡರು ಎಲ್ಲಾದ್ರೂ ಸಹ ಮಾಗಡಿ ಅಂತ ಹೇಳಿದ್ರೆ ಕೆಂಪೇಗೌಡರು ಎಲ್ಲ ಗೌಡ್ರ ಅಂತಾರೆ. ಆ ಗೌಡ್ರಿಗೆ ಅವಮಾನ ಮಾಡಬಾರ್ದು ಅಂತೇಳಿ ನಮ್ಮ ಬೇಡಿಕೆ. ಒಟ್ಟು ಎಷ್ಟು ಮಕ್ಕಳು ಬಂದಿದ್ದಾರೆ ಸರ್? ಒಟ್ಟೆಲ್ಲ 300 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಒಂದೇ ಶಾಲೆನಾ ಇಲ್ಲ? ನಮ್ಮದೊಂದು ಶಾಲೆ ಬಂದಿದೆ, ಮತ್ತೆ ಇನ್ನೊಂದು ಪಕ್ಕದೊಂದು ಶಾಲೆ ಬಂದಿದೆ, ಒಂದು 2-3 ಶಾಲೆ ಬಂದಿದೆ. ದರ್ಶನ ಕೆಂಪೇಗೌಡ ಮಾಗಡಿ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ